Welcome everyone to my channel Taj Edge Online Classes. I am Yasmin Taj. I am starting with Unit 4 Communication for UGC NET and KSET Paper 1. In this video, I will be discussing on the meaning, the process and the nature of communication. ಸೊ ನಮಗೆ ಕಮ್ಯುನಿಕೇಷನ್ ಅಂದರೆ ಏನು, ಅದರ ಕ್ಯಾರೆಕ್ಟರಿಸ್ಟಿಕ್ಸ್, ನೇಚರ್ ಏನು ಆ್ಯಂಡ್ ದ ಪ್ರೋಸೆಸ್ ಆಫ್ ಕಮ್ಯುನಿಕೇಷನ್, ಇಲ್ಲಿಂದ ಒಂದು ಕ್ವೆಶನ್ ಬರುವಂಥ ಚಾನ್ಸಸ್ ಇರುತ್ತೆ ಯು ಜಿ ಸಿ ನೆಟ್ KSET-ಅಲ್ಲಿ, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಡೆಫಿನೇಷನ್ಸ್ ಆಫ್ ಕಮ್ಯುನಿಕೇಷನ್ಸ್ ಆರ್ ದ ನೇಚರ್ ಆರ್ ದ ಪ್ರೋಸೆಸ್, ಎಸ್ಪೆಷಲಿ ದ ಪ್ರೋಸೆಸ್ ಆಫ್ ಕಮ್ಯುನಿಕೇಷನಿಂದ. ಸೊ ಫಸ್ಟ್ ಮೀನಿಂಗ್ ಆಫ್ ಕಮ್ಯುನಿಕೇಷನ್. ಮೀನಿಂಗ್, ಸೊ ಕಮ್ಯುನಿಕೇಷನ್ ಅಂದರೆ ಏನು? ಕಮ್ಯುನಿಕೇಷನ್ ಅಂದರೆ ಮಾತಾಡೋದಲ್ಲ. ಓಕೆ, ಕಮ್ಯುನಿಕೇಷನ್ ಅಂದರೆ ಡೆಫಿನೇಷನ್ ಪ್ರಕಾರ ಓದ್ಕೊಂಡು ಹೋಗೋಣ, ಯಾಕಂದರೆ ಎಕ್ಸಾಮಿನೇಷನಲ್ಲಿ ಇದನ್ನು ಕೇಳ್ತಾರೆ. ಕಮ್ಯುನಿಕೇಷನ್ ಅನ್ನುವಂಥ ಒಂದು ಪದ ಏನಿದೆ, ಓಕೆ, ಆ ಪದ ಲ್ಯಾಟಿನ್ ವರ್ಡ್ ಕಮ್ಯುನಿಸ್, ಬರ್ಕೊಳ್ಳಿ, ಲ್ಯಾಟಿನ್ ವರ್ಡ್ ಕಮ್ಯುನಿಸ್ ಅನ್ನುವಂತಹ ಒಂದು ಪದದಿಂದ ಬಂದಿದೆ. ಇಲ್ಲಿಂದ ಕೇಳ್ತಾರೆ ಕಮ್ಯುನಿಕೇಷನ್ ಅನ್ನುವಂಥ ಪದ ಯಾವ ಲ್ಯಾಂಗ್ವೇಜಿಂದ ಬಂದಿದೆ. ಕಮ್ಯುನಿಕೇಷನ್ ಅನ್ನುವಂಥ ಪದ ಲ್ಯಾಟಿನ್ ಲ್ಯಾಂಗ್ವೇಜಿಂದ ಬಂದಿದೆ. ಅದರ ಯಾವ ಪದ ಅಂತಲೂ ಕೇಳ್ಬೋದು. ಕಮ್ಯುನಿಸ್ ಅನ್ನುವಂಥ ಪದ, ಆ ಕಮ್ಯುನಿಸ್ ಅನ್ನುವ ಪದದ ಅರ್ಥ ಏನು ಅಂದರೆ ಟು ಶೇರ್ ಅನ್ನುವಂಥದ್ದು, ಶೇರ್ ಮಾಡಲಿಕ್ಕೆ, ಅಥವಾ ಆರ್ ಟು ಮೇಕ್ ಕಾಮನ್, ಅಂದರೆ ಎಲ್ಲ ಒಂದು ನಾರ್ಮಲ್ ಮಾಡುವಂಥದ್ದಕ್ಕೆ ಅಂತ. ಸೊ ಇಲ್ಲಿ ಕಮ್ಯುನಿಕೇಷನ್ ಅಂದರೆ ಏನು? ನಾನು ಆಗಲೇ ಹೇಳ್ದಂಗೆ ಕಮ್ಯುನಿಕೇಷನ್ ಅಂದರೆ ಬರೀ ಮಾತಾಡುವಂಥದ್ದನ್ನು ಕಮ್ಯುನಿಕೇಷನ್ ಅನ್ನಲ್ಲ. ಈಗ ಕನ್ನಡದಲ್ಲಿ ಒಂದು ಗಾದೆ ಇದೆ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ, ಹೌದಾ? ಸೊ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂದರೆ ಏನರ್ಥ? ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂದರೆ ಯಾರು ಜಾಸ್ತಿ ಮಾತಾಡ್ತಾನೋ ಅವನಿಗೆ ಜಗಳ ಇಲ್ಲ ಅಂತ ಅಲ್ಲ ಅರ್ಥ. ನಾವು ಯೂಶ್ವಲಿ ಅದನ್ನು ಹಂಗೆ ಇಂಟರ್ಪ್ರೇಟ್ ಮಾಡಿರುವಂಥದ್ದು. ಯಾರು ಜಾಸ್ತಿ ಮಾತಾಡ್ತಾನೋ ಅವನಿಗೆ ಜಗಳವಿಲ್ಲ ಅಂತ ಅರ್ಥ ಅಂತ ಅಲ್ಲ, ಹಾಗಲ್ಲ. ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂದರೆ ಯಾವ ವ್ಯಕ್ತಿಗೆ ಹೇಗೆ ಮಾತಾಡಬೇಕು, ಎಲ್ಲಿ ಮಾತಾಡಬೇಕು, ಯಾವಾಗ ಮಾತಾಡಬೇಕು, ಏನನ್ನು ಮಾತಾಡಬೇಕು ಅನ್ನುವಂಥದ್ದು ಅರಿವಿರುತ್ತೋ ಅವನೇ ಮಾತು ಬಲ್ಲವನು. ಸೊ ಇಲ್ಲೂ ಅಷ್ಟೇ, ಕಮ್ಯುನಿಕೇಷನ್ ಅಂತ ಬಂದಾಗ ನಾವು ನಮ್ಮ ಇನ್ಫಾರ್ಮೇಷನ್, ಐಡಿಯಾಸ್, ಥಾಟ್ಸ್, ಒಪಿನಿಯನ್ಸ್ ಆರ್ ಎಮೋಷನ್ಸ್ನ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಜೊತೆ ಶೇರ್ ಮಾಡ್ತಾನೆ, ಹೌದಲ್ವಾ? ಶೇರ್ ಮಾಡುವಾಗ ಯಾವಾಗ ಶೇರ್ ಮಾಡಬೇಕು, ಹೇಗೆ ಶೇರ್ ಮಾಡಬೇಕು, ಯಾವ ರೀತಿ ಶೇರ್ ಮಾಡಬೇಕು, ಅದೇ ಕಮ್ಯುನಿಕೇಷನ್. ಸೊ ಏನಿದು ಡೆಫಿನೇಷನ್ ಅಂತ ಬಂದಾಗ, ಕಮ್ಯುನಿಕೇಷನ್ ರೆಫರ್ಸ್ ಟು ದ ಪ್ರೋಸೆಸ್ ಆಫ್ ಟ್ರಾನ್ಸ್ಮಿಟಿಂಗ್ ಇನ್ಫಾರ್ಮೇಷನ್. ಟ್ರಾನ್ಸ್ಮಿಟಿಂಗ್ ಅಂದರೆ ಟ್ರಾನ್ಸ್ಫರ್, ಓಕೆ, ಟ್ರಾನ್ಸ್ಮಿಟಿಂಗ್ ಇನ್ಫಾರ್ಮೇಷನ್, ಐಡಿಯಾಸ್, ಥಾಟ್ಸ್, ಒಪಿನಿಯನ್ಸ್ ಆರ್ ಇಮೋಷನ್ಸ್ ಫ್ರಮ್ ಒನ್ ಪರ್ಸನ್ ಟು ಅ ಗ್ರೂಪ್ ಆರ್ ಅನದರ್ ಪರ್ಸನ್, ಅಲ್ವಾ? ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಜೊತೆ ತನ್ನ ಇನ್ಫಾರ್ಮೇಷನ್, ಐಡಿಯಾಸ್, ಥಾಟ್ಸ್, ಒಪಿನಿಯನ್ಸ್ ಆರ್ ಇಮೋಷನ್ಸ್ನ ಕೂಡ ಶೇರ್ ಮಾಡ್ಕೊಳ್ಳುವಂಥದ್ದನ್ನು ನಾವು ಕಮ್ಯುನಿಕೇಷನ್ ಅಂತ ಹೇಳ್ತೀವಿ ಅನ್ನುವಂಥದ್ದು. ಇಲ್ಲಿ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಶೇರಿಂಗ್ ಇನ್ಫಾರ್ಮೇಷನ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಟೂ ಪೀಪಲ್. ಒಬ್ಬ ವ್ಯಕ್ತಿ, ಓಕೆ, ನಾನೇ ಅಂದ್ಕೊಳ್ಳೋಣ, ನಾನಿದ್ದೀನಿ, ಮೀ, ಓಕೆ, ಯು. ಸೊ ಈಗ me is sharing the information, okay, sharing information, and you is understanding that information, correct? So here I am sharing the information and you are understanding the information. This process is also called as a communication, because here two or more people are involved. ಟು ಆರ್ ಮೋರ್ ಪೀಪಲ್ ಆರ್ ಇನ್ವಾಲ್ವ್ಡ್ ಅಂದರೆ ಏನು ಬರೀ ಟೂ ಪೀಪಲ್ಸ್ಗಳ ಮಧ್ಯ ಕಮ್ಯುನಿಕೇಷನ್ ಆಗುತ್ತಾ ಅಂದರೆ ಇಲ್ಲ. ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಓದುವಾಗ ನಾವು ಡಿಸ್ಕಸ್ ಮಾಡಬೇಕು ಅದರಲ್ಲಿ. ಈಗ ನಾನು ನನ್ನ ಮೈಂಡಲ್ಲೇ ಕಮ್ಯುನಿಕೇಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಅದು ಕೂಡ ಕಮ್ಯುನಿಕೇಷನ್. ಈಗ ನಾವು ಸಮ್ಟೈಮ್ಸ್ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತೀವಿ ನೋಡಿ, ಡೀಪಾಗಿ, ರೈಟ್?
ಯಾವುದ್ರ ಬಗ್ಗೆನೋ ಥಾಟ್, ನಮ್ಮ ಮೈಂಡಲ್ಲೇ ಎಷ್ಟೊಂದು ಥಾಟ್ಸ್ ಓಡ್ತಾ ಇರುತ್ತೆ. ನನ್ನ ಮೈಂಡಲ್ಲೇ ಕ್ವೆಶನ್ ಅರೈಸ್ ಆಗುತ್ತೆ, ನನ್ನ ಮೈಂಡಲ್ಲೇ ಆನ್ಸರು ಬಂದ್ಬಿಡುತ್ತೆ. ಅದೇ ಕಮ್ಯುನಿಕೇಷನ್, ದಟ್ ಈಸ್ ಆಲ್ಸೋ ಕಮ್ಯುನಿಕೇಷನ್. ಬಟ್ ಸಮ್ವೇರ್ ಅ ಡಿಸ್ಕಷನ್, ಅ ಥಾಟ್ಸ್, ಐಡಿಯಾಸ್, ಒಪಿನಿಯನ್ಸ್ ಆರ್ ಟ್ರಾನ್ಸ್ಫರಿಂಗ್. It may be within me only or among the people also, among the group also. That is what we call it as a communication. Especially when it comes to a teacher asking questions to the students asking questions to the teacher, that can also be the communication. When teacher is explaining a topic, that is can be the communication. Students asking the doubts, that can be the communication. So ಇಲ್ಲಿ communication ಅನ್ನೋದು ಒನ್ ವೇನೂ ಇರ್ಬೋದು, ಟೂ ವೇನೂ ಇರ್ಬೋದು. ಈಗ ನಾನು ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ, ಅದು ಒನ್ ವೇ ಕಮ್ಯುನಿಕೇಷನ್. ಅದೇ ಕ್ಲಾಸ್ ರೂಮಲ್ಲಿ ನಾನು ಪಾಠ ಮಾಡುವಾಗ ಸ್ಟೂಡೆಂಟ್ಸು ಕೂಡ ರಿಯಾಕ್ಟ್ ಮಾಡ್ತಾರೆ, ಕ್ವೆಶನ್ಸ್ ಕೇಳ್ತಾರೆ, ಡೌಟ್ ಕೇಳ್ತಾರೆ, ಅಥವಾ ಅವರು ಒಂದು ಫೇಶಿಯಲ್ ಎಕ್ಸ್ಪ್ರೆಷನ್ಸಿಂದ ಕಮ್ಯುನಿಕೇಟ್ ಮಾಡ್ತಾರೆ. ಬೋರ್ ಆಗಿದೆ ಅಂತ ಕಮ್ಯುನಿಕೇಟ್ ಮಾಡ್ಬೋದು. ಅಂದರೆ ಗೊತ್ತಲ್ಲ, ನಮಗೆ ಗೊತ್ತಾಗುತ್ತೆ. ಸ್ಟೂಡೆಂಟ್ಸನ್ನು ನೀವು ಅಬ್ಸರ್ವ್ ಮಾಡಿ ಕ್ಲಾಸ್ ರೂಮಲ್ಲಿ, ನಿಮಗೆ ಗೊತ್ತಾಗುತ್ತೆ. ಬಾಯಲ್ಲಿ ಏನು ಮಾತಾಡ್ದಲ್ಲೇ ಕೂಡ ಅವರು ರಿಯಾಕ್ಷನಲ್ಲೇ ಕೂಡ ಕಮ್ಯುನಿಕೇಟ್ ಮಾಡ್ತಾರೆ. ದಟ್ ಈಸ್ ಆಲ್ಸೋ ಕಮ್ಯುನಿಕೇಷನ್. ಸೊ ಹಿಯರ್ the process of transmitting information, ideas, thoughts, opinions or emotions from one person to group or another person is known as communication anta. So istu namige ಗೊತ್ತಿರಬೇಕು. communication related definitions ಏನೇ ಹೇಳಿದ್ರು ಆಲ್ಮೋಸ್ಟ್ ಎಲ್ಲ ಡೆಫಿನೇಷನ್ಸ್ ಅಲ್ಲೂ ಕೂಡ communication is the process of passing information and understanding from one person to another ಅಂತ ಹೇಳ್ತಾರೆ. communication is the transmission of information, ideas, emotions and skills by the use of symbol, words, pictures, figures or graphs ಅಂತ ಹೇಳ್ತಾರೆ. communication is the exchange of facts, ideas, opinions or emotions by two or more persons ಅಂತ ಹೇಳ್ತಾರೆ. ಏನೇ ಹೇಳಿದ್ರು ಇಲ್ಲಿ ಎಕ್ಸ್ಚೇಂಜ್ ಆಗ್ತಾ ಇದೆ, ಇನ್ಫಾರ್ಮೇಷನ್ ಟ್ರಾನ್ಸ್ಫರ್ ಆಗ್ತಾ ಇದೆ, ಫ್ಯಾಕ್ಟ್ಸ್, ಐಡಿಯಾಸ್, ಒಪಿನಿಯನ್ ಟ್ರಾನ್ಸ್ಫರ್ ಆಗ್ತಾ ಇದೆ, ಅಲ್ಲೊಂದು ಅಂಡರ್ಸ್ಟ್ಯಾಂಡಿಂಗ್ ನಡೀತಾ ಇದೆ. 2-3 ವ್ಯಕ್ತಿಗಳಿರಬಹುದು, ಒಬ್ಬನೇ ವ್ಯಕ್ತಿ ಒಳಗೂ ಕೂಡ ಕಮ್ಯುನಿಕೇಷನ್ ಆಗಬಹುದು. ಇದೆಲ್ಲ ಏನು ಕಮ್ಯುನಿಕೇಷನ್ ಅಂತ ಅರ್ಥ. ಇಷ್ಟೇ, ಜಾಸ್ತಿ ಏನು ನಮಗೆ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಕಮ್ಯುನಿಕೇಷನ್ ಅಂದರೆ ಏನು ಅಂತ. ಸೊ ಈಗ ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟಾಗಿ ಪ್ರೋಸೆಸ್ ಆಫ್ ಕಮ್ಯುನಿಕೇಷನನ್ನು ನಾನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಆಮೇಲೆ ನೇಚರ್ ಮಾತಾಡೋಣ. ಯಾಕಂದರೆ ಪ್ರೋಸೆಸ್ ಅರ್ಥ ಆದರೆ ನಿಮಗೆ ನೇಚರ್ ಅರ್ಥ ಆಗೋದು ಈಸಿ ಆಗಿಬಿಡುತ್ತೆ. ಪ್ರೋಸೆಸ್ ಆಫ್ ಕಮ್ಯುನಿಕೇಷನ್ ನೋಡಿ, ಪ್ರೋಸೆಸ್ ಆಫ್ ಕಮ್ಯುನಿಕೇಷನ್ ಯಾವ ರೀತಿ ನಡೆಯುತ್ತಂದರೆ, ದೇರ್ ಈಸ್ ಅ ಸೆಂಡರ್. ಓಕೆ, ಈ ಸೆಂಡರ್ ಏನು ಮಾಡ್ತಾನೆ ಅಂದರೆ, ಒಂದು ಮೆಸೇಜ್ ಅನ್ನೋದೇನಿರುತ್ತೆ ಆ ಮೆಸೇಜನ್ನು ಎನ್ಕೋಡ್ ಮಾಡ್ತಾನೆ. ಸೆಂಡರು ಒಂದು ಮೆಸೇಜನ್ನು ಎನ್ಕೋಡ್ ಮಾಡಿ ಕಳಿಸ್ತಾನೆ. ಅವನಿಗೆ ಒಬ್ಬ ರಿಸೀವರ್. ಓಕೆ, ರಿಸೀವರ್ ಅದನ್ನು, ಇದಕ್ಕಿಂತ ಬೆಟರ್ ನಾನೇನು ಮಾಡ್ತೀನಿ, ನಿಮಗೆ ಇಮೇಜ್ ತೋರಿಸ್ಬಿಡ್ತೀನಿ. ದೆನ್ ಇದು ನೋಡಿ, ಈ ಇಮೇಜ್ ನೋಡಿ. ಈ ಇಮೇಜು courses.lumenlearning.com ಅನ್ನುವಂಥ ವೆಬ್ಸೈಟಿಂದ ತೊಗೊಂಡಿದ್ದೀನಿ. ಬಿಕಾಸ್ ಐ ಆಮ್ ಜಸ್ಟ್ ಯೂಸಿಂಗ್ ದಿಸ್ ಫಾರ್ ದ ಎಜುಕೇಷನ್ ಪರ್ಪಸ್. ದಿಸ್ ಇಸ್ ನಾಟ್ ಮೈ ಇಮೇಜ್. ಐ ಹ್ಯಾವ್ ನಾಟ್ ಕ್ರಿಯೇಟೆಡ್ ದಿಸ್ ಇಮೇಜ್. ಓಕೆ, ಇಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇರೋದೇನು, ದೇರ್ ಇಸ್ ಅ ಸೆಂಡರ್. ಓಕೆ, ಇದು ಫಸ್ಟು ಇದಿಲ್ಲ ಅಂತ ಅಂದ್ಕೊಳ್ಳಿ. ಫಸ್ಟ್ ಇದನ್ನು ಹೈಡ್ ಮಾಡಿ, ಇದು ಫೀಡ್ಬ್ಯಾಕು ನಾಯ್ಸನ್ನು ಇಗ್ನೋರ್ ಮಾಡಿ. ಜಸ್ಟ್ ಈ ಪ್ರೋಸೆಸ್ ಇಷ್ಟನ್ನ ಅಬ್ಸರ್ವ್ ಮಾಡಿ. ಓಕೆ, ಫಸ್ಟ್ ಸೆಂಡರ್ ನಾವು ಅಂದ್ಕೊಳ್ಳೋಣ, ಇನ್ ಅ ಕ್ಲಾಸ್ ರೂಮ್ ಎ ಟೀಚರ್ ಈಸ್ ಅ ಸೆಂಡರ್. ಓಕೆ, ಆ್ಯಂಡ್ ರಿಸೀವರ್, ಸ್ಟೂಡೆಂಟ್ಸ್ ಆರ್ ರಿಸೀವರ್. ಕರೆಕ್ಟ್, ಟೀಚರ್ ಈಸ್ ಅ ಸೆಂಡರ್ ಆ್ಯಂಡ್ ಸ್ಟೂಡೆಂಟ್ ಆರ್ ರಿಸೀವರ್. ನಮ್ಮ ಡೇ ಟು ಡೇ ಲೈಫಲ್ಲಿ ಇದೇ ನಡೆಯುವಂಥದ್ದು. ಈಗ ನಾವು ಆ್ಯಸ್ ಅ ಟೀಚರ್ಸ್ ನಾವು ಒಂದು ಮೆಸೇಜನ್ನು ಎನ್ಕೋಡ್ ಮಾಡ್ತೀವಿ. ಕರೆಕ್ಟ್, ಎನ್ಕೋಡ್ ಮಾಡುವಂಥದ್ದು ಫಾರ್ ಎಕ್ಸಾಂಪಲ್, ಅ ಟೀಚರ್ ಗಿವಿಂಗ್ ಅ ಲೆಕ್ಚರ್, ದಟ್ ಈಸ್ ಎನ್ಕೋಡಿಂಗ್. ಓಕೆ, ಸೊ ಇಲ್ಲೇನಾಗುತ್ತೆ ಅಂದರೆ, ಇನ್ಫಾರ್ಮೇಷನ್ ಅಥವಾ ಏನೋ ಒಂದು ಮೆಸೇಜನ್ನು ನಾವೇನು ಮಾಡ್ತೀವಿ ಅಂದರೆ ಎನ್ಕೋಡ್ ಮಾಡ್ತೀವಿ. ಎನ್ಕೋಡ್ ಮಾಡಿ ಆ ಮೆಸೇಜನ್ನು ಕಳಿಸ್ತೀವಿ ಥ್ರೂ ಅ ಚಾನಲ್ ಅಂದರೆ ಏನು, ಮೀಡಿಯಮ್. ಓಕೆ, ಯಾವ ರೀತಿ, ಈಗ ಕ್ಲಾಸ್ ರೂಮಲ್ಲಿ ನಾನು ನಿಂತ್ಕೊಂಡು ಸ್ಪೋಕನ್ ವರ್ಡ್ಸಲ್ಲಿ ಅಥವಾ ರಿಟರ್ನ್ ನೋಟ್ಸಲ್ಲಿ ಅಥವಾ ಬ್ಲ್ಯಾಕ್ ಬೋರ್ಡ್ ಯೂಸ್ ಮಾಡಿಕೊಂಡು ಅಥವಾ PPT ಯೂಸ್ ಮಾಡಿಕೊಂಡು
ರೈಟ್. ಇಮೇಲು, ಫೋನ್ಸ್ ಕಾಲ್ಸು ಅದೆಲ್ಲ ಮಾಡ್ತೀವಲ್ಲ, ಅದೆಲ್ಲ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್. ಈಗ ನಾನು ನಿಮಗೆ ಟ್ಯಾಬ್ಲೆಟ್ ಯೂಸ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ, ಯೂಟ್ಯೂಬಲ್ಲಿ ನೀವು ಅದನ್ನು ವಾಚ್ ಮಾಡ್ತೀರಾ, ದಟ್ ಈಸ್ ಮೀಡಿಯಮ್ ಆಫ್ ಕಮ್ಯುನಿಕೇಷನ್, ರೈಟ್. ನೆಕ್ಸ್ಟ್ ಡಿಕೋಡಿಂಗ್. ಇದು ನೀವು ರಿಸೀವ್ ಮಾಡಿದಾಗ ರಿಸೀವರ್ ಆಗಿ ನೀವೇನು ಮಾಡ್ತೀರಾ, ಇದನ್ನು ಡಿಕೋಡ್ ಮಾಡ್ತೀರಾ. ಏನು ಮೆಸೇಜ್ ಬಂದಿದೆ ಅದನ್ನು ನೀವು ರಿಸೀವ್ ಮಾಡಿಬಿಟ್ಟು ನಿಮ್ಮ ಮೈಂಡಲ್ಲಿ ಅದನ್ನು ಅರ್ಥೈಸ್ಕೊಳ್ಳುವಂಥ ಪ್ರಯತ್ನನ ಮಾಡ್ತೀರಾ. ಅರ್ಥೈಸ್ಕೊಂಡ ನಂತರ ನೀವೇನು ಮಾಡ್ತೀರಾ, ಅದಕ್ಕೆ ರೆಸ್ಪಾನ್ಸ್ ಕೊಡ್ತೀರಾ. ರೆಸ್ಪಾನ್ಸ್ ಕೊಡ್ತೀರಾ. ಸೊ ರೆಸ್ಪಾನ್ಸ್ ಆರ್ ರಿಯಾಕ್ಷನ್ ಮಾಡ್ತೀರಾ. ಯಾವುದಕ್ಕೆ? ಸೆಂಡರ್ ಕಳಿಸಿರುವಂಥ ಮೆಸೇಜ್ಗೆ. ಅದನ್ನೇ ನಾವು ಫೀಡ್ಬ್ಯಾಕ್ ಅಂತ ಹೇಳುವಂಥದ್ದು. ಆ ಫೀಡ್ಬ್ಯಾಕು ಸೆಂಡರಿಗೆ ಬರುತ್ತೆ. ಸೊ ಇಲ್ಲಿ ಸೆಂಡರಿಂದ ರಿಸೀವರಿಗೆ ಮೆಸೇಜ್ ಹೋಗುವಾಗ ಓಕೆ ಏನಾಗುತ್ತೆ ಅಂದರೆ ಒನ್ ವೇ ಕಮ್ಯುನಿಕೇಷನ್ ಆಗುತ್ತೆ. ಅದೇ ರಿಸೀವರಿಂದ ಮತ್ತೆ ವಾಪಸ್ಸು ಸೆಂಡರಿಗೆ ಫೀಡ್ಬ್ಯಾಕ್ ಬಂದಾಗ ಟೂ ವೇ ಕಮ್ಯುನಿಕೇಷನ್ ಆಗುತ್ತೆ. ಅದ್ರ ಮಧ್ಯದಲ್ಲಿ ನಾಯ್ಸ್ ಅನ್ನುವಂಥದ್ದಿದೆ. ಸೊ ನಾಯ್ಸ್ ಅಂದರೆ ಏನು? ನಾಯ್ಸ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾವು ಕ್ಲಾಸ್ ರೂಮಲ್ಲಿ ಪಾಠ ಮಾಡ್ತಾ ಇರ್ತೀವಿ, ಅಲ್ಲೆಲ್ಲೋ ಬಿಲ್ಡಿಂಗ್ ಕಟ್ತಾ ಇರ್ತಾರೆ, ಅಲ್ಲಿಂದ ಜೋರಾಗಿ ಸೌಂಡ್ ಬರ್ತಾ ಇರುತ್ತೆ. ದಟ್ ಕ್ಯಾನ್ ಬಿ ಅ ನಾಯ್ಸ್. ಅಥವಾ ಈಗ ನಮ್ಮ ಕ್ಲಾಸ್ ರೂಮ್ನ ವಿಂಡೋಸ್ ಎಲ್ಲ ಪಕ್ಕದಲ್ಲೇ ರೋಡ್ ಇದೆ ಅಂದರೆ ಅಲ್ಲಿ ಓಡಾಡ್ತಿರುವಂಥ ವೆಹಿಕಲ್ಸ್ ಎಲ್ಲ ಏನು ಮಾಡುತ್ತೆ, ಹಾರ್ನ್ ಹೊಡಿತಾ ಓಡಾಡ್ತಾ ಇರುತ್ತೆ. ಅದರಿಂದ ಏನಾಗುತ್ತೆ, ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಇಲ್ಲೇನು ಅಂದರೆ ನಾಯ್ಸ್ ಇಸ್ ಸಮಥಿಂಗ್ ವಿಚ್ ಇಸ್ ಡಿಸ್ಟರ್ಬಿಂಗ್, ವಿಚ್ ಕ್ಯಾನ್ ಬಿ ದ ಬ್ಯಾರಿಯರ್ ಫಾರ್ ದಟ್ ಕಮ್ಯುನಿಕೇಷನ್, ವಿಚ್ ಕ್ಯಾನ್ ಬಿ ಅ ಬ್ಯಾರಿಯರ್ ಅಂತ ಬರ್ಕೊಳ್ಳಿ. ಅಲ್ಲಿ ನಾಯ್ಸ್ ಇಸ್ ಸಮಥಿಂಗ್ ಬ್ಯಾರಿಯರ್, ಅಡಚಣೆ. ಅಂದರೆ ಇಲ್ಲಿ ಏನು ಮಾಡ್ತಾ ಇದೆ ಅಂದರೆ ಇದು ನಾಯ್ಸು ಇಂಟರ್ಫಿಯರ್ ಆಗ್ತಾ ಇದೆ ಮೆಸೇಜ್ ಜೊತೆ. ಫಾರ್ ಎಕ್ಸಾಂಪಲ್ ಈಗ ನಾನು ಕೆಲವೊಂದು ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ, ಅದರಲ್ಲಿ ಮಾತಾಡುವಾಗ ನನ್ನ ವಾಲ್ಯೂಮು ಸ್ವಲ್ಪ ಎಲ್ಲೋ ಕಟ್ ಆಗ್ತಾ ಇದೆ ಅಂತ ನನಗೆ ಫೀಡ್ಬ್ಯಾಕ್ ಬಂತು. ಓಕೆ, ಅದು ಬಿಕಾಸ್ ಆಫ್ ಮೈಕ್ ಪ್ರಾಬ್ಲಮ್ ಇರ್ಬೋದು. ದಟ್ ಕ್ಯಾನ್ ಬಿ ಅ ಬ್ಯಾರಿಯರ್, ದಟ್ ಕ್ಯಾನ್ ಬಿ ಅ ನಾಯ್ಸ್. ಇಲ್ಲಿ ಈಗ ನಾನು ಮಾತಾಡುವಾಗ ಇನ್ ಕೇಸ್ ನನ್ನ ಪ್ರೊನೌನ್ಸಿಯೇಷನ್ ಏನಿದೆ ಅದು ಸರಿಯಾಗಿಲ್ಲ ಅಂದರೆ ದಟ್ ಕ್ಯಾನ್ ಬಿ ಅ ನಾಯ್ಸ್, ದಟ್ ಕ್ಯಾನ್ ಬಿ ಅ ಬ್ಯಾರಿಯರ್. ಈಗ ನಾನು ರೆಕಾರ್ಡ್ ಮಾಡುವಾಗ ಇಂಟರ್ನೆಟ್ ಕನೆಕ್ಷನ್ ಸರಿ ಇಲ್ಲ, ಅಥವಾ ನೀವು ವಾಚ್ ಮಾಡುವಾಗ ವಿಡಿಯೋನ ಇಂಟರ್ನೆಟ್ ಕನೆಕ್ಷನ್ ಸರಿ ಇಲ್ಲ ಅಂದರೆ ದಟ್ ಕ್ಯಾನ್ ಬಿ ಎ ನಾಯ್ಸ್, ಬ್ಯಾರಿಯರ್. ಆರ್ ಡಿಸ್ಟ್ರ್ಯಾಕ್ಷನ್ಸ್. ಕ್ಲಾಸ್ ರೂಮಲ್ಲಿ ಕೆಲವು ಸ್ಟೂಡೆಂಟ್ಸ್ ಮುಂದೆ ಕೂತ್ಕೊಂಡು ಓದ್ತಾ ಇರ್ತಾರೆ, ಕೇಳಿಸ್ಕೊಳ್ತಾ ಇರ್ತಾರೆ, ಹಿಂದೆ ಕೂತ್ಕೊಂಡು ಕೆಲವು ಸ್ಟೂಡೆಂಟ್ ಅವ್ರದ್ದೇ ಲೋಕದಲ್ಲಿ ಏನೋ ಮಾತಾಡ್ಕೊಂಡು ಕೂರ್ತಿರ್ತಾರೆ. ದಟ್ ಕ್ಯಾನ್ ಬಿ ಅ ಡಿಸ್ಟ್ರಾಕ್ಷನ್ ಇನ್ ದ ಕ್ಲಾಸ್, ದಟ್ ಕ್ಯಾನ್ ಬಿ ಅ ನಾಯ್ಸ್. ಸೊ ನಾಯ್ಸು ಅಂದರೆ ಇಟ್ ಈಸ್ ಸಮಥಿಂಗ್ ನೆಗೆಟಿವ್ ವರ್ಡ್ which can be a barrier in any form. A noise can be a barrier. So here the sender is there, receiver is there, encoding the message, decoding the message. Next ಮೆಸೇಜ್ ಇದೆ, ಚಾನಲ್ ಇದೆ, ಅದಾದ ನಂತರ ಫೀಡ್ಬ್ಯಾಕ್ ಇದೆ. ಫೀಡ್ಬ್ಯಾಕ್ ಇದ್ರೇ ಅದು ಟೂ ವೇ ಕಮ್ಯುನಿಕೇಷನ್ ಆಗುವಂಥದ್ದು. ಸೊ ಎನ್ಕೋಡಿಂಗ್ ದ ಮೆಸೇಜ್ ಅಂದರೆ ಕ್ಲಿಯರಾಗಿ ಹೇಳಬೇಕು ಅಂದರೆ ಕನ್ವರ್ಟಿಂಗ್ ದಟ್ ಐಡಿಯಾಸ್, ಥಾಟ್ಸ್, ಇನ್ಫಾರ್ಮೇಷನ್ ಇಂಟು ಪ್ರಾಪರ್ ಮೆಸೇಜ್. ನಾವು ಕರೆಕ್ಟಾಗಿ ನಮ್ಮ ತಲೆಯಲ್ಲಿ ಆ್ಯಸ್ ಅ ಟೀಚರ್ ಯೋಚನೆ ಮಾಡಿ, ನಾವು ಪಾಠ ಮಾಡೋಕ್ಕೆ ನಿಂತಾಗ ನಮ್ಮ ಬ್ರೈನಲ್ಲಿ ಎಷ್ಟೊಂದು ಐಡಿಯಾಸು, ಥಾಟ್ಸು, ಇನ್ಫಾರ್ಮೇಷನ್ ಇರುತ್ತೆ. ಅದನ್ನು ಪ್ರಾಪರಾಗಿ ಒಂದು ಮೆಸೇಜ್ ಆಗಿ ನಾವು ಕನ್ವರ್ಟ್ ಮಾಡ್ತೀವಿ. ಸಿಂಬಲ್ಸ್ ಆಗಿರ್ಬೋದು, ವರ್ಡ್ಸ್ ಆಗಿರ್ಬೋದು, ಅಥವಾ ಗೆಸ್ಚರ್ಸ್ ಆಗಿರೋದು, ನಾವು ನಿಂತ್ಕೊಳ್ಳುವಂಥ ರೀತಿಯ ನಮ್ಮ ಹ್ಯಾಂಡ್ ಗೆಸ್ಚರ್ಸ್, ನಮ್ಮ ಬಾಡಿ ಲ್ಯಾಂಗ್ವೇಜ್, ಇದರಲ್ಲೆಲ್ಲ ನಾವು ಕಮ್ಯುನಿಕೇಟ್ ಮಾಡುವಂಥ ಪ್ರಯತ್ನ ಮಾಡ್ತೀವಲ್ಲ, ಅದೇ ಎನ್ಕೋಡಿಂಗ್ ಅಂದರೆ. ಓಕೆ, ನೆಕ್ಸ್ಟ್ ಡಿಕೋಡಿಂಗ್ ಅಂದರೆ ಏನು? ಡಿಕೋಡಿಂಗ್ ಅಂದರೆ ಯಾವ ರೀತಿ ನಾವು ರಿಸೀವ್ ಮಾಡಿರುವಂಥ ಇನ್ಫಾರ್ಮೇಷನ್ನ ನಾಲೆಜ್ ಆಗಿ ಕನ್ವರ್ಟ್ ಮಾಡ್ಕೊಳ್ತೀವಿ ಅಂತ. Interpreting or understanding, that is what we call it as a decoding. So I hope that you have understood the meanings of ಸೆಂಡರ್, ರಿಸೀವರ್, ಎನ್ಕೋಡಿಂಗ್, ಡಿಕೋಡಿಂಗ್. ಡಿಕೋಡಿಂಗಿಗೆ ಇಲ್ಲಿ ಬೇಕಾದರೆ ಬರ್ಕೊಳ್ಳಿ ನೀವು, ಇಂಟರ್ಪ್ರಿಟಿಂಗ್ ಆರ್ ಅಂಡರ್ಸ್ಟ್ಯಾಂಡಿಂಗ್ ಅಂತ. ಅಂಡರ್ಸ್ಟ್ಯಾಂಡಿಂಗ್ ದ ಮೆಸೇಜ್ ಸೆಂಟ್ ಬೈ ದ ಸೆಂಡರ್ ಏನು ಮೆಸೇಜ್ ಕಳಿಸಿದಾನೋ ಅದನ್ನು ನಾವು ಯಾವ ರೀತಿ ಕೇಳಿಸ್ಕೊಂಡ ನಂತರ ಅಥವಾ ಓದಿದ ನಂತರ ಅದನ್ನು ಯಾವ ರೀತಿ ಅರ್ಥೈಸ್ಕೊಂಡು ಯಾವ ರೀತಿ ಅದನ್ನು ಅನಾಲಿಸಿಸ್ ಮಾಡಿ ಇಂಟರ್ಪ್ರೇಟ್ ಮಾಡ್ತೀವಿ ಅನ್ನುವಂಥದ್ದೇ ಡಿಕೋಡಿಂಗ್.
ಓಕೆ, ಎನ್ಕೋಡಿಂಗಿಗೆ ಬೇಕಾದರೆ ಬರ್ಕೊಳ್ಳಿ. ಪುಟ್ಟಿಂಗ್ ಥಾಟ್ಸ್ ಐಡಿಯಾಸ್ information or anything into a message using symbols, words or gestures. ಓಕೆ, ಈಗ ನಾನು ಮಾತಾಡ್ತಾ ಇರೋದು ಸ್ವಲ್ಪ ಫಾಸ್ಟ್ ಅನ್ಸಿದ್ರೆ ನೀವು ವಿಡಿಯೋ ಸ್ಪೀಡನ್ನು ಸ್ವಲ್ಪ ಸ್ಲೋ ಮಾಡ್ಕೊಳ್ಳಿ, ಅಥವಾ ಸ್ಲೋ ಅನ್ಸಿದ್ರೆ ಸ್ವಲ್ಪ ವಿಡಿಯೋ ಸ್ಪೀಡನ್ನು ಫಾಸ್ಟ್ ಮಾಡ್ಕೊಳ್ಳಿ. ಕ್ವಾಲಿಟಿ ಆಫ್ ವಿಡಿಯೋ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂದರೆ ಕ್ವಾಲಿಟಿ ಆಫ್ ವಿಡಿಯೋನ ಸ್ವಲ್ಪ ಪ್ರಾಪರಾಗಿ ಸೆಟ್ ಮಾಡ್ಕೊಳ್ಳಿ ಅಡ್ವಾನ್ಸ್ ಲೆವೆಲಲ್ಲಿ, ಇಲ್ಲಾಂದರೆ ದಟ್ ಬಿಕಮ್ಸ್ ಅ ಬ್ಯಾರಿಯರ್ ಅಗೇನ್ ಇನ್ ದ ಕಮ್ಯುನಿಕೇಷನ್ ಬಿಟ್ವೀನ್ ಯು ಆ್ಯಂಡ್ ಮೀ. Right, so I hope that you have understood the process of communication properly. That is most important, process of communication. Okay, ಈಗ process of communication ಅಲ್ಲಿ ಕೆಲವೊಂದನ್ನು ನಾವು ಎಲಿಮೆಂಟ್ಸು, ಡಿಸ್ಕ್ರಿಪ್ಷನ್ ಮತ್ತು ಎಕ್ಸಾಂಪಲ್ ಅಂತ ಬರೀತೀನಿ ನಾನು. ಎಲಿಮೆಂಟ್ಸು ಸೆಂಡರ್ ಯಾರು? ಒರಿಜಿನೇಟರ್ ಆಫ್ ಮೆಸೇಜ್. ಕರೆಕ್ಟ್, ಯಾರು ಮೆಸೇಜನ್ನು ಕ್ರಿಯೇಟ್ ಮಾಡಿ ಕಳಿಸ್ತಾನೋ. ಫಾರ್ ಎಕ್ಸಾಂಪಲ್ ಟೀಚರ್. ನೆಕ್ಸ್ಟು ಸೆಂಡರ್ ಆಯಿತು. ನೆಕ್ಸ್ಟ್ ಏನಿತ್ತು? ಮೆಸೇಜ್. ಕಂಟೆಂಟ್ ಟು ಬಿ communicated. For example, lecture topic. ನೆಕ್ಸ್ಟ್ ಆ ಮೆಸೇಜನ್ನು ಎನ್ಕೋಡಿಂಗ್ ಮಾಡುವಂಥದ್ದು. ಎನ್ಕೋಡಿಂಗ್ ಅಂದರೆ ಕನ್ವರ್ಟಿಂಗ್ ಐಡಿಯಾಸ್ ಇಂಟು ಸಿಂಬಲ್ಸ್, ವರ್ಡ್ಸ್. ಅಂದರೆ ಆ್ಯಕ್ಚುಲಿ ಎನ್ಕೋಡಿಂಗ್ ಫಸ್ಟ್ ಬರಬೇಕಾಗಿತ್ತು, ಆಮೇಲೆ ಮೆಸೇಜ್ ಬರಬೇಕಾಗಿತ್ತು. ಓಕೆ, ಸೊ ಫಾರ್ ಎಕ್ಸಾಂಪಲ್ ನೋಟ್ಸ್, PPT, ಎಕ್ಸೆಟ್ರಾ. ನೆಕ್ಸ್ಟ್ ಚಾನಲ್. ಮೀಡಿಯಮ್ ಯೂಸ್ಡ್. ಈಗ ಮೀಡಿಯಮ್ ಯೂಸ್ಡು ನಾನು ವರ್ಬಲ್ ಕಮ್ಯುನಿಕೇಷನು ಮಾಡ್ತಾಯಿದ್ದೀನಿ, ರಿಟರ್ನ್ ಕಮ್ಯುನಿಕೇಷನು ಮಾಡ್ತಾಯಿದ್ದೀನಿ. ವರ್ಬಲ್ ಕಮ್ಯುನಿಕೇಷನ್ ಇಲ್ಲಿ ಮಾಡ್ತಾಯಿದ್ದೀನಿ. ವರ್ಬಲಲ್ಲಿ ಓರಲ್ ಆ್ಯಂಡ್ ರಿಟರ್ನ್ ಎಕ್ಸಾಂಪಲ್ ಕೊಟ್ಟಿದ್ದು ನಾನು. ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂದರೆ ಫಾರ್ ಎಕ್ಸಾಂಪಲ್ ಕ್ಲಾಸ್ ರೂಮಲ್ಲಿ ನಮ್ಮ ಬಾಡಿ ಲ್ಯಾಂಗ್ವೇಜ್, ಗೆಸ್ಚರ್ಸ್ ನೀವು ನನಗೆ ನೋಡೋಕ್ಕಾಗ್ತಾ ಇಲ್ಲ, ಅದಕ್ಕೆ ಈಗ ನಾನ್ ವರ್ಬಲ್ ಕಮ್ಯುನಿಕೇಷನ್ ಆಗಲ್ಲ ನಿಮ್ಮ ಮತ್ತು ನನ್ನ ಮಧ್ಯ. ಬಟ್ ವರ್ಬಲ್ ಕಮ್ಯುನಿಕೇಷನ್ ನಡೀತಾ ಇದೆ, ಯಾಕಂದರೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಓರಲ್ಲಿ ಮತ್ತು ಬರೀತಾ ಇದ್ದೀನಿ ರಿಟರ್ನ್. ಅಥವಾ ಈವನ್ ಮೀಡಿಯಾ ಯೂಸ್ ಮಾಡ್ಕೊಂಡು ಮಾಡಿದ್ರು ಕೂಡ ದಟ್ ಈಸ್ ಆಲ್ಸೋ ಚಾನಲ್. ಯಾವುದು ಮೀಡಿಯಾ ಯೂಸ್ ಮಾಡ್ತಾ ಇದ್ದೀನಿ ಈಗ ನಾನು? ಯೂಟ್ಯೂಬ್. ನೆಕ್ಸ್ಟ್ ರಿಸೀವರ್, ಪರ್ಸನ್ ಹೂ ಗೆಟ್ಸ್ ದ ಮೆಸೇಜ್. ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್. ಕರೆಕ್ಟ್. ನೆಕ್ಸ್ಟ್ ಡಿಕೋಡಿಂಗ್. ಇಂಟರ್ಪ್ರಿಟಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ದ ಮೆಸೇಜ್. ಓಕೆ, ಅಂದರೆ ಈಗ ನಾನೇನು ಪಾಠ ಮಾಡಿರ್ತೀನಿ ಅದನ್ನು ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ದ lecture itself is a decoding process. Next, feedback. Response to the sender. Response to the sender by the receiver is next. For example, asking a question. Next, noise. Interference or barrier in process. For example, distraction. Next, technical issues. ಇದೆಲ್ಲ ಏನು ಎಲಿಮೆಂಟ್ಸ್ ಆಫ್ ಪ್ರೋಸೆಸ್ ಆಫ್ ಕಮ್ಯುನಿಕೇಷನ್. ಪ್ರೋಸೆಸ್ ಆಫ್ ಕಮ್ಯುನಿಕೇಷನ್ ಚೆನ್ನಾಗಿ ಅರ್ಥ ಆಗಿರಬೇಕು ನಿಮಗೆ. ಐ ಹೋಪ್ ಆಲ್ ದೀಸ್ ಥಿಂಗ್ಸ್ ಮೇಕ್ಸ್ ಅ ಸೆನ್ಸ್. ಈಗ ಇದರಲ್ಲಿ ಲಾಸ್ಟ್ ಟಾಪಿಕ್ ಮಾತಾಡ್ತೀನಿ. ನೇಚರ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಷನ್. ಕಮ್ಯುನಿಕೇಷನ್ನ ಗುಣಗಳು ಅಲ್ವಾ?
ಒಂದು ಟೂ ವೇ ಕಮ್ಯುನಿಕೇಷನ್, ಟೂ ವೇ ಪ್ರೋಸೆಸ್. ಹೌದಾ? ಟೂ ವೇ ಪ್ರೋಸೆಸ್ಸಾ? ಸೆಂಡರು ಇದ್ದಾನೆ, ರಿಸೀವರು ಇದ್ದಾನೆ. ಸೆಂಡರ್ ರಿಸೀವರಿಗೆ ಮೆಸೇಜ್ ಕಳಿಸ್ತಾನೆ, ಕರೆಕ್ಟ್. ಆಮೇಲೆ ರಿಸೀವರು ಸೆಂಡರಿಗೆ ಫೀಡ್ಬ್ಯಾಕ್ ಕೊಡ್ತಾನೆ. ಸೊ ಇಲ್ಲಿ ಸೆಂಡರ್ ಮತ್ತು ರಿಸೀವರ್. ಅದೇ ನಮ್ಮಲ್ಲಿ ನಾವೇ ಮಾತಾಡ್ಕೊಳ್ತಾ ಇದ್ರೆ ನಾವೇ ಸೆಂಡರು, ನಾವೇ ರಿಸೀವರು. ಕಮ್ಯುನಿಕೇಷನ್ ಈಸ್ ಎ ಟೂ ವೇ ಪ್ರೋಸೆಸ್. ನೆಕ್ಸ್ಟ್, ಇಟ್ ಈಸ್ ಅ ಕಂಟಿನ್ಯೂಯಸ್ ಪ್ರೋಸೆಸ್. ಕಂಟಿನ್ಯೂಯಸ್ ಪ್ರೋಸೆಸ್ ಅಂದರೆ ನಾವು ಬದುಕಿರೋವರೆಗೂ ಕಮ್ಯುನಿಕೇಟ್ ಮಾಡ್ತಾನೆ ಇರ್ತೀವಿ. ಆಮೇಲೆ ಯಾವತ್ತೂ ಕಮ್ಯುನಿಕೇಟ್ ಮಾಡ್ತಾನೆ ಇರ್ತೀವಿ. ಅಟ್ಲೀಸ್ಟ್ ನಾವು ನಮ್ಮ ಜೊತೆನಾದರೂ ಕಮ್ಯುನಿಕೇಟ್ ಮಾಡ್ತಾನೆ ಇರ್ತೀವಿ. ಎಲ್ಲ ಸಂಬಂಧಗಳಲ್ಲೂ ಕಮ್ಯುನಿಕೇಷನ್ ಬೇಕೇ ಬೇಕು. ಪ್ರೊಫೆಷ್ನಲ್ ಆಗಿರಲಿ, ಪರ್ಸ್ನಲ್ ಆಗಿರಲಿ, ಕಮ್ಯುನಿಕೇಷನ್ ಅಂತ ಬೇಕೇ ಬೇಕು. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಅ ಕಮ್ಯುನಿಕೇಷನ್, ಕಂಟಿನ್ಯೂಯಸ್ ಪ್ರೋಸೆಸ್. ಗೋಲ್ ಓರಿಯೆಂಟೆಡ್, ರೈಟ್? ಸೊ ಗೋಲ್ ಓರಿಯೆಂಟೆಡ್ ಅಂದರೆ ಏನೋ ಒಂದು ಆಬ್ಜೆಕ್ಟಿವ್ ಇಟ್ಕೊಂಡು ನಾವು ಕಮ್ಯುನಿಕೇಷನನ್ನು ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ನಾನು ನಿಮಗೆ ಪಾಠ ಮಾಡ್ತಾ ಇದ್ದೀನಿ ಅಂದರೆ ಈ ನನ್ನಲ್ಲಿರುವಂಥ ನಾಲೆಜನ್ನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೋಸ್ಕರ, ನೀವು ಅದನ್ನು ಕೇಳಿಸ್ಕೊಳ್ತಾ ಇದ್ದೀರಂದರೆ ಈ ನಾಲೆಜನ್ನು ಗೇನ್ ಮಾಡೋದಕ್ಕೋಸ್ಕರ ಅಲ್ವಾ? ಏನನ್ನೋ ಅರ್ಥೈಸ್ಕೊಳ್ಳೋದಕ್ಕೆ, ಏನೋ ಒಂದು ರಿಲೇಷನ್ಶಿಪ್ ಬಿಲ್ಡ್ ಮಾಡೋದಕ್ಕೆ, ಅಥವಾ ಏನೋ ಒಂದು ಕಾರಣದಿಂದ ನಾವು ಕಮ್ಯುನಿಕೇಟ್ ಮಾಡ್ತೀವಿ. ಅದೇ ಗೋಲ್ ಓರಿಯೆಂಟೆಡ್. ನೆಕ್ಸ್ಟ್ ಈಸ್ ಡೈನಾಮಿಕ್ ಆ್ಯಂಡ್ ಸಿಸ್ಟಮ್ಯಾಟಿಕ್. ಅಂದರೆ ಕಮ್ಯುನಿಕೇಷನ್ ಅನ್ನೋದು ಒಂದು ಸಿಸ್ಟಮ್ಯಾಟಿಕ್ ಪ್ರೋಸೆಸ್ ಅಂತ ನಮಗೆ ಆಲ್ರೆಡಿ ಗೊತ್ತಾಗಿದೆ. ಅದಕ್ಕೆ ನಾನು ಪ್ರೋಸೆಸ್ನ ಮೊದಲೇ ಎಕ್ಸ್ಪ್ಲೇನ್ ಮಾಡಿಬಿಟ್ಟೆ. ಆದರೆ ಇದು ಡೈನಾಮಿಕ್ ಕೂಡ. ಇಟ್ ಕೀಪ್ಸ್ ಚೇಂಜಿಂಗ್ ವಿತ್ ದ ಕಾಂಟೆಕ್ಸ್ಟ್, ಕಲ್ಚರ್ ಆ್ಯಂಡ್ ಟೆಕ್ನಾಲಜಿ. ಪ್ರತಿಯೊಂದು ಸಿಚುವೇಶನಲ್ಲೂ ಕಮ್ಯುನಿಕೇಷನ್ ಡಿಫ್ರೆಂಟ್ ರೀತಿಯೇ ಇರುತ್ತೆ. ಈಗ ನಾನು ಕ್ಲಾಸ್ ರೂಮಲ್ಲಿ ಇದೇ ಸಬ್ಜೆಕ್ಟ್ ಪಾಠ ಮಾಡುವಾಗ ನನ್ನ ಕಾಂಟೆಕ್ಸ್ಟ್ ಆಫ್ ಕಮ್ಯುನಿಕೇಷನ್ನೇ ಡಿಫ್ರೆನ್ಸ್ ಇರುತ್ತೆ. ಈಗ ನಾನು ನಿಮಗೆ ಪಾಠ ಮಾಡುವಾಗ ಕಾಂಟೆಕ್ಸ್ಟ್ ಡಿಫ್ರೆಂಟ್ ಇರುತ್ತೆ. ಕಲ್ಚರ್, ನಾವು ಒಬ್ಬೊಬ್ರ ಹತ್ರ ಮಾತಾಡುವಾಗಲೂ ನಮ್ಮ ಬಿಹೇವಿಯರು, ನಮ್ಮ ಕಲ್ಚರ್ ಡಿಫ್ರೆಂಟ್ ಇರುತ್ತೆ. ಟೆಕ್ನಾಲಜಿನೂ ಕೂಡ ಕಮ್ಯುನಿಕೇಷನನ್ನು ಚೇಂಜ್ ಮಾಡುತ್ತೆ, ರೈಟ್? ಈಗ ನಾನು ಈ ರೀತಿ ಸ್ಕ್ರೀನ್ ರೆಕಾರ್ಡೆಡ್ ವಿಡಿಯೋಸ್ ಮಾಡಾಕೋದಕ್ಕೂ ನಾನೇ ನಿಂತ್ಕೊಂಡು ಎಕ್ಸ್ಪ್ಲೇನ್ ಮಾಡುವಾಗ ವಿಡಿಯೋ ರೆಕಾರ್ಡ್ ಮಾಡಾಕಿದ್ರೆ ಯಾವ್ದು ಬೆಟರ್ ಇರುತ್ತೆ? ಆಬ್ವಿಯಸ್ಲಿ ನಾನೇ ನಿಂತ್ಕೊಂಡು ವಿತ್ ಕ್ಯಾಮ್ರಾ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರೆ, ವಿತ್ ಪ್ರಾಪರ್ ಸ್ಮಾರ್ಟ್ ಬೋರ್ಡ್ಸ್ ಯೂಸ್ ಮಾಡ್ಕೊಂಡೆಲ್ಲ ಮಾಡ್ತಾ ಇದ್ರೆ ಅದರಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಕಮ್ಯುನಿಕೇಷನ್ ಅನ್ನೋದು ಇಟ್ ಕೀಪ್ ಚೇಂಜಿಂಗ್ ವಿತ್ ದ ಕಾಂಟೆಕ್ಸ್ಟ್, ಕಲ್ಚರ್ ಆ್ಯಂಡ್ ಟೆಕ್ನಾಲಜಿ. ಅದು ಕಾನ್ಸ್ಟೆಂಟ್ ಅಲ್ಲ. ಪ್ರತಿಯೊಂದು ಸಲ ಕಮ್ಯುನಿಕೇಷನ್ ಅನ್ನೋದು ಡಿಫ್ರೆಂಟ್ ವೇನಲ್ಲಾಗುತ್ತೆ. ನೆಕ್ಸ್ಟ್, ಇಟ್ ಇನ್ವಾಲ್ವ್ಸ್ ಸಿಂಬಲ್ಸ್. ಫಿಫ್ತ್ ಒನ್ ಇಸ್ ಇನ್ವಾಲ್ವ್ಸ್ ಸಿಂಬಲ್ಸ್. ಹೌದಾ? ಆಗಲೇ ನಾನು ನಿಮಗೆ ಪ್ರೋಸೆಸ್ ಆಫ್ ಕಮ್ಯುನಿಕೇಷನ್ ಹೇಳ್ಕೊಡುವಾಗ ಒಂದು ಪಿಕ್ಚರ್ ಯೂಸ್ ಮಾಡಿದೆ, ಒಂದು ವೆಬ್ಸೈಟಿಂದ ತೊಗೊಂಡು. ಈಗ ನಾವು ಕ್ಲಾಸ್ ರೂಮಲ್ಲಿ ಪಾಠ ಮಾಡುವಾಗ ಬಸ್ಟ್ ವರ್ಡ್ಸಲ್ಲಿ ಮಾತ್ರ ಮಾತಾಡಲ್ಲ, ಗೆಸ್ಚರ್ಸ್ ಯೂಸ್ ಮಾಡ್ತೀವಿ, ನಮ್ಮ ಪೋಸ್ಚರ್ಸ್ ಯೂಸ್ ಮಾಡ್ತೀವಿ ಅಲ್ವಾ? ಪಿಕ್ಚರ್ಸ್ ಯೂಸ್ ಮಾಡ್ತೀವಿ, ಸೈನ್ಸ್ ಯೂಸ್ ಮಾಡ್ತೀವಿ. ಯಾವುದಾದ್ರೂ ಒಂದು ಮೆಸೇಜನ್ನು ಕಮ್ಯುನಿಕೇಟ್ ಮಾಡಬೇಕಾದ್ರೆ ಕಣ್ಣಲ್ಲೇ ಪ್ರೀತಿ ಮಾಡುವಂಥದ್ದು, ದಟ್ ಈಸ್ ಸೈನ್. See, everything is it involves symbols. Okay, next 6, require understanding. True communications happen only when the receiver understands the message correctly. ಅಂದರೆ ಈಗ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ನೀವು ಸರಿಯಾಗಿ ತಿಳ್ಕೊಂಡ್ರೆ ಅದೇ ಕಮ್ಯುನಿಕೇಷನ್ ಅಲ್ವಾ? ನಾನು ಆ್ಯಕ್ಚುಲಿ ಏನು ಹೇಳುವಂಥ ಪ್ರಯತ್ನ ಪಡ್ತಾ ಇದ್ದೀನಿ ಅದನ್ನು ತಿಳ್ಕೊಳ್ಳುವಂಥದ್ದು ರಿಕ್ವೈರ್ಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಅದಕ್ಕೋಸ್ಕರ ಇಲ್ಲಿ ಕಮ್ಯುನಿಕೇಷನ್ ಅಂದರೆ ಇಟ್ ರಿಕ್ವೈರ್ಸ್ ಅಂಡರ್ಸ್ಟ್ಯಾಂಡಿಂಗ್. ಬಿಕಾಸ್ ವೆನ್ ದ ರಿಸೀವರ್ ಅಂಡರ್ಸ್ಟ್ಯಾಂಡ್ ದ ಮೆಸೇಜ್ ಕರೆಕ್ಟ್ಲಿ, ದ ಹೋಲ್ ಪ್ರೋಸೆಸ್ ಆಫ್ ಕಮ್ಯುನಿಕೇಷನ್ ಈಸ್ ಕಂಪ್ಲೀಟೆಡ್. ಇಲ್ಲ ಅವನಿಗೆ ಅರ್ಥ ಆಗಿಲ್ಲ ಅಂದರೆ ದೆನ್ ದೇರ್ ಇಸ್ ನೋ ಪಾಯಿಂಟ್ ಆಫ್ ಕಮ್ಯುನಿಕೇಷನ್. ಸೊ ದಿಸ್ ಮಚ್ ಅಬೌಟ್ ದ meaning of communication, the process of communication and the nature of communication. ಸೊ ಈಗ ನಾನು ಕೇಳಿದ್ರೆ ವಾಟ್ ಆರ್ ದ ಪರ್ಪಸ್ ಆಫ್ ಕಮ್ಯುನಿಕೇಷನ್ ಅಂತ, ಶೇರಿಂಗ್ ನಾಲೆಜ್, ರೈಟ್? ನಾವು ನಾಲೆಜ್ನ ಶೇರ್ ಮಾಡಬೇಕು, ಲರ್ನರ್ಸ್ಗೆ ಅರ್ಥ ಆಗಬೇಕು. ಸೆಕೆಂಡ್ ಒನ್, ಮೋಟಿವೇಟಿಂಗ್ ದ ಸ್ಟೂಡೆಂಟ್, ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್, ರೈಟ್? ಎಫೆಕ್ಟಿವ್ ಇವ್ಯಾಲ್ಯೂಯೇಷನ್, ಬಿಲ್ಡಿಂಗ್ ರಿಲೇಷನ್ಶಿಪ್, ಅದೆಲ್ಲ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಬಗ್ಗೆ ಮಾತಾಡುವಾಗ ಅದೆಲ್ಲ ನಾನು ಡಿಸ್ಕಸ್ ಮಾಡ್ತೀನಿ. ಏನು ಇಂಪಾರ್ಟೆನ್ಸ್ ಇದೆ ಟೀಚಿಂಗ್ ಆ್ಯಂಡ್ ಲರ್ನಿಂಗಲ್ಲಿ ಕಮ್ಯುನಿಕೇಷನ್ ಅನ್ನುವಂಥದ್ದು. ಓಕೆ, ಥ್ಯಾಂಕ್ ಯು ವೆರಿ ಮಚ್.